ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಡಿ ಏನು ವಿಷಯ? ರಾಜೇಂದ್ರ ಭೂಪತಿಯವರು ತೀರ್ಕೊಂಡಿದ್ದಾರೆ. ವಾಟ್? ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಶೇಖರ್, ಆ ಲೆಟರ್ ಕೊಡಿ. ಸರ್, ಇದು ಅವರು ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟಿರೋ ಲೆಟರ್. ಅವ್ರ ಕೊನೆ ಆಸೆ ಪ್ರಕಾರ ಅವ್ರ ಮಗಳೇ ಅವ್ರ ಚಿತೆಗೆ ಬೆಂಕಿ ಇಡಬೇಕಂತೆ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ದಯವಿಟ್ಟು ಕಳಿಸ್ಕೊಡಿ ಸರ್. ನನಗೆ ಅವರಿಗೂ ಯಾವ ಸಂಬಂಧನೂ ಇಲ್ಲ. ನಾ ಎಲ್ಲಿಗೂ ಬರೋಕ್ಕಿಲ್ಲ. ಮಲ್ಲಿ ಸರ್, ಅವಳು ಬೇಜಾರ್ಲಿದ್ದಾಳೆ. ನಾನೇ ಮಾತಾಡಿ ಕರ್ಕೊಂಬರ್ತೀನಿ. ನನ್ನ ನಂಬಕ್ಕೆ ಆಗ್ತಿಲ್ಲ ಸರ್. ಯಾಕೆ ಈ ಥರ ಮಾಡ್ಕೊಂಡ್ರು? ಮಲ್ಲಿ, ನೀನು ಹಿಂಗೆ ಬಂದರೆ ಹೆಂಗೆ? ಸ್ವಲ್ಪ ಯೋಚನೆ ಮಾಡು. ನೀನು ಮಾಡ್ತಿರೋದು ಸರಿನಾ? ನೀನೀಗ ಮಾಡಬಾರ್ದಲ್ವಾ? ಮಲ್ಲಿ, ತೀರೋಗಿರೋದು ನಿನ್ನ ತಂದೆ. ಈಗ ಅವರೇ ಇಲ್ಲ ಅಂದಮೇಲೆ ಯಾಕೆ ಹಠ ದ್ವೇಷ? ಈಗಲಾದರೂ ನೀನು ಅವ್ರನ್ನ ಕ್ಷಮಿಸ್ಬೋದಲ್ವಾ? ನೋಡು, ಈಗ ಉಳಿದಿರೋದು ಅವ್ರು ನಿನ್ನ ತಂದೆ ಅನ್ನೋದು ಮಾತ್ರ. ಅಪ್ಪ ಮಗಳ ಸಂಬಂಧ ಅಷ್ಟೇ ಉಳ್ಕೊಂಡಿದೆ. ಅದಕ್ಕಾದ್ರೂ ಬಾ ಪ್ಲೀಸ್. ನೋಡು, ನಿನ್ ಆ ಕಡೆ ಕೈ ಮುಗಿತೀನಿ. ಅವನ್ನ ಮಾತ್ರ ತಂದೆ ಅಂತ ಹೇಳ್ಬೇಡಿ. ಹುಟ್ಟಿಸಿದ ಮಾತ್ರಕ್ಕೆ ಅಪ್ಪ ಆಗಕ್ಕಿಲ್ಲ. ಸಾಕ್ಬೇಕು, ಬೆಳೆಸ್ಬೇಕು, ಪ್ರೀತಿ ಮಾಡ್ಬೇಕು, ತಪ್ಪು ಮಾಡಿದಾಗ ಹೊಡಿಬೇಕು, ತಿದ್ದಬೇಕು. ಅವಾಗ ಮಾತ್ರ ತಂದೆ ಅಂತ ಅನ್ಸ್ಕೊಳ್ಳೋದು. ಇದ್ಯಾವುದು ಮಾಡದೇ ಇರೋರು ಅವ್ರೆಂತ ಅಪ್ಪ? ಅದಿಂಗ ಅಪ್ಪ ಅಂತ ಅನ್ಕೊಂಡ್ಬಿಡ್ಲಿ. ಅಪ್ಪ ಇಲ್ಲದೆ ಅನ್ಭವಿಸಿರೋ ನೋವು ನನಗ್ ಮಾತ್ರ ಗೊತ್ತು. ಯಾವುದೇ ಕಾರಣಕ್ಕೂ ನಾವು ನನ್ನ ಅಪ್ಪ ಅಂತ ಒಪ್ಕೊಳಕಿಲ್ಲ. ಇಷ್ಟು ವರ್ಷ ಅವ್ರು ನಿಮ್ಮಲ್ಲಿ ದ್ವೇಷ ಕಾರಿದ್ದಾರೆ, ನಿಮ್ಮನ್ನ ಸಾಯಿಸೋದಕ್ ನೋಡಿದ್ದಾರೆ. ಇಲ್ಲ ಕರೆ, ನೀವಿಬ್ರು ಬೇಕಿದ್ರೆ ಹೋಗಿ ಬನ್ನಿ, ನಾನು ಬರಕಿಲ್ಲ ಅಷ್ಟೇಯ. ಮಲ್ಲಿ, ನೀನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ಅವರು ನಿನ್ನಿಂದ ದೂರ ಆಗೋದಕ್ಕೆ ಕಾರಣ ಇತ್ತು. ಅವತ್ತಿನ ಸಂದರ್ಭ ಆಗಿತ್ತು. ಅವ್ರಿಗೆ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಆ ಕಾರಣಕ್ಕೆ ಅವರು ನಮ್ಮನ್ನು ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದಿತ್ತು. ನಮ್ಮಿಂದ ಅವರು ತಮ್ಮ ಮಗಳನ್ನ, ಹೆಂಡ್ತಿನ ಕಳ್ಕೋಬೇಕಾಯ್ತು ಅಂತ ಅವ್ರು ಅಂದ್ಕೊಂಡಿದ್ರು. ಅದಕ್ಕೆ ಅವ್ರು ಹಾಗೆಲ್ಲ ಮಾಡಿದ್ದು. ನಿನ್ನ ಮೇಲಿನ ಪ್ರೀತಿಯಿಂದ ಅವರು ನಮ್ಮನ್ನ ದ್ವೇಷ ಮಾಡೋ ಥರ ಆಯಿತು. ಅವರು ಹಾಗಿರ್ಲಿಲ್ಲ. ಅವರೇ, ನೀವು ನನ್ನ ಸಮಾಧಾನಕ್ಕೋಸ್ಕರ ಇವನೇನೋ ಹೇಳ್ಬೇಡಿ. ನಾ ಇದನ್ನೆಲ್ಲ ಒಪ್ಕೊಳಕ್ಕಿಲ್ಲ. ಅವ್ರು ಎಂಥವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಇಂಥವ್ರ ಮಗಳಾಗಿ ಹುಟ್ಟಿದ್ನಲ್ಲ ಅಂತ ನನಗೇನೆ ಒಂಥರ ಅನ್ನಿಸ್ತೈತೆ. ಅವ್ರು ನನ್ನ ಅಪ್ಪ ಅಂತ ಗೊತ್ತಿಲ್ಲದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತೈತೆ. ಮಲ್ಲಿ, ದಯವಿಟ್ಟು ಪದೇ ಪದೇ ಅದನ್ನೇ ಹೇಳ್ಬೇಡ. ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ನೀನಿದೀಯಾ, ನೀನು ಬದುಕಿದೀಯಾ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಹಾಗಿರ್ತಿರ್ಲಿಲ್ಲ. ನಿನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ಹಾಗೆ ಮಾಡಿದ್ದವರು. ಈಗಲೂ ಅಷ್ಟೇ, ನನ್ನ ಮಗಳಿಗೆ ಅನ್ಯಾಯ ಮಾಡಿಬಿಟ್ಟೆ. ನನ್ನ ಕೈಯಾರ ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟೆ. ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರಗಿನಲ್ಲಿ ಈ ಥರದೊಂದು ನಿರ್ಧಾರ ತಗೊಂಡಿದ್ದಾರೆ. ನೀನು ಇಷ್ಟು ದಿವಸ ಯಾರನ್ನ ದ್ವೇಷ ಮಾಡ್ತಾ ಇದ್ಯೋ, ಯಾರ ಬಗ್ಗೆ ಕೋಪ ಮಾಡ್ಕೊಂಡಿದ್ಯೋ, ಅವರೇ ಹೊರಟೋಗಿದ್ದಾರೆ ಅಂದಮೇಲೆ ಯಾರ ಮೇಲೆ ದ್ವೇಷ, ಯಾರ ಮೇಲೆ ಕೋಪ? ವ್ಯಕ್ತಿನೇ ಇಲ್ಲ ಅಂದಮೇಲೆ ಯಾರ ಮೇಲೆ ಏನು ಸಾಧಿಸ್ತೀಯಮ್ಮ? ಇವರೇ ಸರ್, ಹೇಳಿ, ಏನು ವಿಷಯ? ಸರ್, ರಾಜೇಂದ್ರ ಭೂಪತಿಯವರು ತಮ್ಮ ಮಗಳ ಹೆಸರಲ್ಲಿ ಒಂದು ವಿಲ್ ಮಾಡಿದ್ದಾರೆ. ಜೈ, ಏನದು? ಗೊತ್ತಿಲ್ಲ ಬೇಬಿ. ರಾಜೇಂದ್ರ ಭೂಪತಿ PA ಕಳಿಸ್ಕೊಟ್ಟಿರೋದು. ಅದೇ ಏನು ಅಂತ ನೋಡ್ತಾ ಇದ್ದೆ.
ಆ ವಿಲ್ ಪ್ರಕಾರ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ನಾನು ನ್ಯಾಯವಾಗಿ ಗಳಿಸಿದ ನನ್ನೆಲ್ಲ ಆಸ್ತಿಯನ್ನು ನನ್ನ ಮಗಳು ಮಲ್ಲಿಯ ಹೆಸರಿಗೆ ಬರೆಯುತ್ತಿದ್ದೇನೆ. ವಾಟ್? ಮಲ್ಲಿ ಹೆಸರ್ಗ? ನಾನು ಅನ್ಯಾಯದಿಂದ ಗಳಿಸಿದ ಉಳಿದೆಲ್ಲ ನನ್ನ ಆಸ್ತಿಯನ್ನು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕೊಡಬೇಕೆಂದುಕೊಂಡಿದ್ದೇನೆ. ಆ ಮೂಲಕ ನನ್ನ ಮೇಲಿರುವ ಪಾಪದ ಹೊರೆಯನ್ನು ಕಮ್ಮಿ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೇನೆ. ನಾನು ಮಾಡಿದ ಪಾಪ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಬಾಧಿಸದೇ ಇರಲಿ. ಅವಳ ಭವಿಷ್ಯ ಚೆನ್ನಾಗಿರಲಿ, ಸುಖಮಯಕರವಾಗಿರಲಿ ಎನ್ನುವುದು ನನ್ನ ಆಶಯ. ನ್ಯಾಯವಾಗಿ ಗಳಿಸಿದ ನನ್ನೆಲ್ಲ ಆಸ್ತಿಗೆ ಅವಳೇ ವಾರಸುದಾರಳಾಗಿರುತ್ತಾಳೆ. ಎಲ್ಲ ಆಸ್ತಿ ಮಲ್ಲಿ ಹೆಸರಿಗೆ, 1 ರೂಪಾಯಿನ ಬಿಡದಾಗೆ. ಎಷ್ಟು ಗೊತ್ತಾ? 1000 ಕೋಟಿ ಆಸ್ತಿ. ಜೈ, ಏನ್ ಯೋಚನೆ ಮಾಡ್ತಿದ್ದೀರಾ? ಇದೇ ಬೇಬಿ. ಅಲ್ಲ ಬೇಬಿ, ವಿಲನ್ ಅಂಕಲು ಸಾಯೋ ಲಾಸ್ಟ್ ಮೊಮೆಂಟ್ ಅಲ್ಲಿ ಹಳ್ಳಿ ಗಮಾರಿ ಮಲ್ಲಿ ಹೆಸರಿಗೆ 1000 ಕೋಟಿ ಆಸ್ತಿ ಬರ್ದಿಟ್ಟು ಹೋಗಿದ್ದಾರೆ. ಬೇಬಿ, ನಂಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಬೇಬಿ. ಎಲ್ಲಿದ್ದೋಳು ಇವಾಗ ಎಲ್ಲೂ ಹೋಗಿದ್ದಾಳೆ. ನನಗಿಂತ ಹೆಚ್ಚು, ನನಗಿಂತ ರಿಚ್ಚು, ಓವರ್ ನೈಟು. ನನ್ನ ಹೆಂಡತಿ ಈಗ 1000 ಕೋಟಿ ಒಡತಿ. ಮಾಜಿ ಹೆಂಡತಿ. ಮಾಜಿ ಹೆಂಡ್ತಿನೇ. ವಿಚಾರದ ಬಗ್ಗೆ ಹೇಳ್ತಾ ಇದೀನಿ ಬೇಬಿ ನಾನು. ಅದು ನನ್ನ ತಲೆ ತಿಂತಾ ಇದೆ ಅಂತ ಹೇಳ್ತಾ ಇದೀನಿ, ಅದನ್ನ ಅರ್ಥ ಮಾಡ್ಕೊ. ಜೈ, ಈಗ ಅವಳಿಗೆ ಜಾಸ್ತಿ ದುಡ್ಡು ಸಿಕ್ಕಿದೆ ಅಂತ ನನ್ನನ್ನು ಬಿಟ್ಟು ಅವಳ ಹತ್ರ ಹೋಗಲ್ಲ ತಾನೆ? ಆ ಥರ ಏನೂ ಪ್ಲಾನ್ ಇಲ್ಲ ತಾನೆ? ನಂಗೆ ಭಯ ಆಗ್ತಿದೆ. ಬಿಡ್ತು ಬೇಬಿ, ಏನ್ ಮಾತಾಡ್ತಿದ್ಯಾ ನೀನು? ನಾನು ಸುಮ್ಮನೆ ಬಾಯಿ ಮಾತು ಹೇಳಿದೆ ಅಷ್ಟೇ. ಅವಳಿಗೆ ಇದ್ದಕ್ಕಿದ್ದಾಗೆ ಲಾಟ್ರಿ ಹೊಡಿತಲ್ಲ ಅನ್ನೋ ಅರ್ಥದಲ್ಲಿ. ಅದು ಬಿಟ್ರೆ ಬೇರೇನೂ ಇಲ್ಲ. ಏನಕ್ಕೆ ಹೋಗ್ಲಿ ನಾನು ಅವಳ ಹತ್ರ? ಬೇಬಿ, ನನ್ನ ಪಾಲಿಗೆ ಏನು ಬರಬೇಕಿದ್ದು ಅದು ನನಗೆ ಸಿಕ್ಕಾಗಿದೆ. ಅದು ಆಸ್ತಿ ಆಗಿರ್ಬೋದು, ಆ್ಯಂಡ್ ಅದ್ರ ಮೇಲೆ ಚರಿ ಅಂತ ಕೇಕ್ ಅನ್ನೋ ಥರ ನೀನು ನನಗೆ ಸಿಕ್ಕಿದ್ಯಾ ಬೇಬಿ. ನನಗೆ ಸ್ವರ್ಗ ಸಿಕ್ತಾಗೇನೆ. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಹಾಗೆ ನಂದು 1.5 ಗೇಣು ಅನ್ಕೋ ಬೇಬಿ. ಬರೀ ದುಡ್ಡಿದ್ರೆ ಸಾಲದು, ಟೇಸ್ಟ್ ಬೇಕು, ಸ್ಟೈಲ್ ಬೇಕು, ಗ್ಲಾಮರ್ ಬೇಕು. ಅದೆಲ್ಲ ಎಲ್ಲಿದೆ ಅವಳ ಹತ್ರ? ದೊಡ್ಡ ವೇಸ್ಟ್ ಬಾಡಿ ಅವಳು. ಅಮೃತಧಾರೆ